ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ನಾವು ನೋಡ್ತಾ ಇದ್ದೋ. ಇದರಲ್ಲಿ ಕೃಷ್ಣ ಪರಮಾತ್ಮನು ಅರ್ಜುನನನ್ನು ನೆಪ ಮಾಡಿಕೊಂಡು ಲೋಕಕ್ಕೆ ಜ್ಞಾನದ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಗೀತೆಯಲ್ಲಿ ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳು ಉತ್ಕೃಷ್ಟವಾದಂಥವು. ಯಾಕಂದರೆ ಅವುಗಳನ್ನ ಅನುಭವಕ್ಕೆ ತಂದುಕೊಳ್ಳುವಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಕೃಷ್ಣ ಪರಮಾತ್ಮನು ಹೇಳಿರ್ತಕ್ಕಂಥ ವಿವರಣೆ ಕೊಟ್ಟಿರ್ತಕ್ಕಂಥ ಒಂದೊಂದು ಮಾತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಸಾಧ್ಯವಿದೆಯೇ ಅಂತ ನೋಡಿದಾಗ ಬಹಳ ಕಷ್ಟವಾಗುತ್ತೆ. ಯಾಕಂದರೆ ನಾವು ಬೇರೆ ರೀತಿಯ ಜೀವನಕ್ಕೆ ರೂಢಿ ಮಾಡ್ಕೊಬಿಟ್ಟಿರ್ತೀವಿ, ಬೇರೆ ರೀತಿಯ ಜೀವನವನ್ನು. ಅದರಿಂದ ಕಷ್ಟವಾಗುತ್ತೆ. ನಿಜವಾಗಿಯೂ ಕೃಷ್ಣನ ಉಪದೇಶದಂತೆ ಜೀವನವನ್ನು ರೂಪಿಸಿಕೊಂಡಲ್ಲಿ ನಮ್ಮ ಜೀವನ ಹೇಳ್ಕೊಳ್ಳೋದಕ್ಕೆ ಅದು ವರ್ಣನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆ ಥರ ವರ್ಣನಾತೀತವಾದ ಒಂದು ಸುಗಮವಾದ ಜೀವನವನ್ನು ನಡೆಸ್ಬೋದು. ಈಗ ಅರ್ಜುನನಿಗೆ ಪರಮಾತ್ಮನು ಮುಂದುವರೆದ ವಿಚಾರವನ್ನು ತಿಳಿಸ್ತಾನೆ. ಅರ್ಜುನ, ಈಗ ಆರ್ಜವವನ್ನು ನಿರೂಪಿಸುವೆನು ಕೇಳು. ಆರ್ಜವ ಅನ್ನೋ ಒಂದು ಮಾತು ಬಂತಲ್ಲ, ಆ ಆರ್ಜವವನ್ನು ನಿರೂಪಿಸುವೆನು ಕೇಳು. ಸರ್ವಜೀವರಲ್ಲೂ ಪ್ರಾಣವು ಸಮಾನವಾಗಿ ವ್ಯವಹರಿಸುವಂತೆ. ಸರ್ವಜೀವರಲ್ಲೂ ಅಂದರೆ ಅದು ಸೂಕ್ಷ್ಮಜೀವಿಯಾಗಿದ್ದು ಆನೆಯವರೆಗೂ, ಅಥವಾ ಪರಬ್ರಹ್ಮ, ಚತುರ್ಮುಖ ಬ್ರಹ್ಮನವರೆಗೂ ಎಲ್ಲರಲ್ಲಿಯೂ ಈ ಜೀವ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಪ್ರಾಣವು ಸಮಾನವಾಗಿ ಕೆಲಸ ಮಾಡ್ತದೆ. ಪ್ರಾಣವಾಯು ಒಬ್ರಿಗೊಂಥರ ಇರೋದಿಲ್ಲ. ಇವನು ದೊಡ್ಡವನು, ಇವನಿಗೆ ಚೆನ್ನಾಗಿ ಉಸಿರಾಡಬೇಕು, ಇವನು ಚಿಕ್ಕವನು, ನಾನು ಚೆನ್ನಾಗಿ ಉಸಿರಾಡಬಾರ್ದು, ಇವನು ಶ್ರೀಮಂತ, ಇವನು ಬಡವ, ಇವನು ಇಂಥವನಂತ ಎಲ್ಲ ಯಾವ ಭೇದ ಭಾವವೂ ಇಲ್ಲದೆ ಎಲ್ಲ ಜೀವರಾಶಿಗಳಲ್ಲಿ, ಯಾವುದೇ ಜೀವರಾಶಿಗಳಾಗಿರ್ಬೋದು, ಎಲ್ಲದರಲ್ಲಿಯೂ ಆ ಪ್ರಾಣವು ಸಮಾನವಾಗಿ ವ್ಯವಹರಿಸುವಂತೆ ಆರ್ಜವವೂ ಸಹ ಯಾವನಲ್ಲಿ ಸಮಾನ ರೀತಿಯಿಂದ ವ್ಯವಹರಿಸುವುದೋ, ಸೂರ್ಯನು ಭೇದ ಭಾವವನ್ನು ನೀಡದೆ ಸರ್ವವನ್ನು ಸಮಾನ ರೀತಿಯಿಂದ ಬೆಳಗುವಂತೆ, ಅಥವಾ ಆಕಾಶ ತತ್ವವು ಸರ್ವದರಲ್ಲಿಯೂ ಸಮಾನ ರೀತಿಯಿಂದ ವ್ಯಾಪಿಸಿರುವಂತೆ ಆರ್ಜವ ಉಳ್ಳವನ ಮನಸ್ಸು ಸಕಲ ಮಾನವರಲ್ಲೂ ಭಿನ್ನ ಭಾವವಿಲ್ಲದೆ ಸಮವಾಗಿ ವರ್ತಿಸುವುದು. ಏಕೆಂದರೆ ಲೋಕದ ಸ್ಥಿತಿಯನ್ನು ಚೆನ್ನಾಗಿ ತಿಳಿದ ಈ ಮಹಾಪುರುಷನು ಜಗತ್ತೆಲ್ಲವನ್ನು ತನ್ನ ಸ್ವಬಂಧುಗಳನ್ನು ನೋಡಿದಂತೆ ಭಾವಿಸುವನು. ಆತನು ಎಂದಿಗೂ ತನ್ನದು ಬೇರೆಯವರದೆಂಬ ಭೇದ ಭಾವವಿಲ್ಲದೆ ಎಲ್ಲರಲ್ಲೂ ಪೂರ್ಣವಾದ ಮೈತ್ರೇಯದಿಂದ ವ್ಯವಹರಿಸುವನು. ಚೆನ್ನಾಗಿ ಅರ್ಥ ಆಗ್ತಿದೆ ಅಲ್ವಾ? ಪ್ರವಾಹಗಳು ಎರಡೂ ಒಂದರೊಡನೆ ಒಂದು ಸೇರಲು ಅವುಗಳ ನೀರು ಬೆರೆತು ಹೋಗುವಂತೆ ಆತನು ಯಾವ ವಿಧವಾದ ವಕ್ರತೆಯನ್ನು ಮನಸ್ಸಿನಲ್ಲಿ ಇಡದೆ ಸಕಲ ಮಾನವರೊಡನೆ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಅನುಮಾನವೇ ಇಲ್ಲದಂತೆ ಹೋಗುವನು. ಇದು ಬಹಳ ಕಷ್ಟದ ಕೆಲಸ. ಎಂಥ ಪರಿಸ್ಥಿತಿ ಬಂದರೂ ಎಲ್ಲರಲ್ಲಿಯೂ, ಕನಸಿನಲ್ಲಿಯೂ ಸಹ ಅವರಲ್ಲಿ ಭೇದವನ್ನು ಎಣಿಸದೆ ಎಲ್ಲರನ್ನು ಸರಿಸಮಾನವಾಗಿ ಕಾಣುವಂಥ ಸ್ಥಿತಿ ಬರಬೇಕು. ಯಾವ ಸಂಶಯವನ್ನು ಎಡಗೊಡದಂತಹ ಸರಳವಾದ ಯೋಚನೆಯು ಆತನಿಗಿರುವುದು. ತಾಯಿಗೆ ತನ್ನ ಮಕ್ಕಳು ಸಲಿಗೆಯಿಂದ ಆಡುವ ಯಾವ ಸಂದೇಹವೂ ಜನಿಸದೆ ಸರಳತೆಯಿಂದ ಆತನು ತನ್ನ ಮನಸ್ಸಿನ ಅಭಿಪ್ರಾಯವನ್ನು ಪ್ರಕಟಿಸುವಾಗ ಲೋಕದವರ ಮುಂದೆ ಸರಳತೆ ಇರುವುದು. ತಾಯಿ ಮಕ್ಕಳ ಸಂಭಾಷಣೆ ಹೇಗಿರ್ತದೆ ಅಂದರೆ ಅಲ್ಲಿ ತುಂಬ ಸರಳತೆ ಇರ್ತದೆ. ಯಾರ ಮೇಲೆ ಯಾರಿಗೂ ಅನುಮಾನ ಇರೋದಿಲ್ಲ, ಮುಗ್ಧ ಭಾವ ಇರ್ತದೆ. ಅದೇ ರೀತಿಯಲ್ಲಿ ಲೋಕದವರ ಜೊತೆ ಅವನ ವ್ಯವಹಾರವೂ ಕೂಡ ತುಂಬ ಸರಳತೆಯಿಂದ ಮುಗ್ಧತೆಯಿಂದ ಕೂಡಿರ್ತದೆ. ಹೇ ಅರ್ಜುನ, ಅರಳಿದ ಕಮಲದಲ್ಲಿ ಸರ್ವಭಾಗವೂ ತೆರೆಯಲ್ಪಟ್ಟಿರುವಂತೆ. ಚೆನ್ನಾಗಿ ತಿಳ್ಕೊಳ್ಳಿ. ಅರಳಿದ ಕಮಲದಲ್ಲಿ ಅಂದರೆ ಅರಳಿರ್ತಕ್ಕಂಥ ಒಂದು ಹೂವು ಚೆನ್ನಾಗಿ ವಿಕಸಿತವಾಗಿ ಅರಳಿರ್ತದೆ. ಅಲ್ಲಿ ಯಾವ ಭಾಗವೂ ಮುಚ್ಕೊಂಡಿರೋದಿಲ್ಲ. ಅರಳಿರುವಂತೆ, ಚೆನ್ನಾಗಿ ತೆರೆಯಲ್ಪಟ್ಟಿರುವಂತೆ ಆತನ ಮನಸ್ಸು ಸರ್ವಭಾಗದಿಂದಲೂ ಪೂರ್ಣವಾಗಿ ತೆರೆಯಲ್ಪಟ್ಟಿರುವುದು. ಎಲ್ಲವನ್ನು ಓಪನ್ ಆಗಿ ಹೇಳ್ಬಿಡೋಕ್ಕಾಗುತ್ತಾ? ಒಂದಾದರೂ ನಾವು ಮುಚ್ಚಿಟ್ಕೊಳ್ಳೇಬೇಕು ಅನ್ನುವ ಮನಸ್ಥಿತಿಯಲ್ಲೂ ಕೂಡ ಕೆಲವರು ಇರ್ತಾರೆ. ಆದರೆ ನನ್ನೊಳಗೆ ಕಳಂಕವಿಲ್ಲದೆ ಇರುವಾಗ ನಾನು ಯಾವುದನ್ನು ಮುಚ್ಚಿಡಬೇಕಾದ ಅವಶ್ಯಕತೆ ಇರೋದಿಲ್ಲ. ನಾನು ಸಂಪೂರ್ಣವಾಗಿ ಸದ್ವಿಚಾರವನ್ನೇ ಅಳವಡಿಸ್ಕೊಂಡು ಸನ್ನಡತೆಯನ್ನೇ ನಡೀತಾ ಇದ್ದಂಥ ಸಂದರ್ಭದಲ್ಲಿ
ಯಾವುದನ್ನು ಮುಚ್ಚಿಡಬೇಕಾದ ಅವಶ್ಯಕತೆ ಇರೋದಿಲ್ಲ. ತೆರೆದ ಮನಸ್ಸಿನಿಂದ ನಾನು ಮಾತನಾಡಬಹುದು. ಈ ರೀತಿಯಲ್ಲಿ ಸಮಾಜದಲ್ಲಿ ನಾವು ಸರ್ವರೊಡನೆ ಈ ರೀತಿಯಲ್ಲಿ ವ್ಯವಹರಿಸಬೇಕು ಅಂತ ನಮಗೆ ಕೃಷ್ಣನ ಸಂದೇಶ. ಸ್ವಚ್ಛವಾಗಿರುವ ರತ್ನದ ಮೇಲೆ ತೇಜಸ್ವಿಯಾಗಿರುವ ಸೂರ್ಯಕಿರಣವು ಬೀಳಲು ಹೆಚ್ಚು ಪ್ರಕಾಶವು ತೋರುವಂತೆ. ಸ್ವಚ್ಛವಾದ ಚಿನ್ನ ರತ್ನ ಹೊಳಿತಾ ಇರ್ತದೆ, ಅದರ ಮೇಲೆ ಸೂರ್ಯನ ಪ್ರಕಾಶ ಬೀಳ್ತು ಅಂದರೆ ಅದರ ಪ್ರಕಾಶ ಇನ್ನೂ ಹೆಚ್ಚಾಗುತ್ತೆ, ಅದರ ಹೊಳಪು ಹೆಚ್ಚಾಗುತ್ತೆ. ಸ್ವಚ್ಛವಾದ ಮನಸ್ಸಿನಿಂದ ಆತನಿಗೆ ಭಾವಿಸುವ ಕ್ರಿಯೆಗಳು ಮತ್ತಷ್ಟು ಸರಳತೆಯನ್ನು ಹೆಚ್ಚಿಸುವು. ಇಲ್ಲಿ ಮನಶುದ್ಧಿಯನ್ನು ಮಾಡ್ಕೊಳ್ಳೋದು ಅತಿ ಮುಖ್ಯ. ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಯಾವುದೂ ಲೋಕದಲ್ಲಿ ಕಷ್ಟವಿಲ್ಲ, ವ್ಯವಹಾರ ಜೀವನ ಯಾವುದೂ ಕಷ್ಟವಿಲ್ಲ. ಕಷ್ಟ ಮಾಡ್ಕೊಂಡಿರೋದು ಯಾವುದು ಅಂದರೆ ನಾವು ನಮ್ಮ ಮನಸ್ಥಿತಿಯನ್ನು ಸಂಕುಚಿತ ಮಾಡ್ಕೊಬಿಟ್ಟಿದ್ದೀವಿ, ನಮ್ಮ ಅಳತೆಗೆ ಸೀಮಿತ ಮಾಡ್ಕೊಂಡಿದ್ದೀವಿ. ಬೇರೆಯವರು ವಿಚಾರವಾಗಿ ನಾವೇನು ಮಾಡಿಬಿಟ್ಟಿದ್ದೀವಿ, ಅಡ್ಡಗೋಡೆಯನ್ನು ಕಟ್ಕೊಬಿಟ್ಟಿದ್ದೀವಿ. ಅದರಿಂದಾಗಿ ನಮಗೆ ಜೀವನ ಕಷ್ಟವಾಗಿ ತೋರ್ತಾ ಇದೆ, ಜಗತ್ತು ಕಷ್ಟಮಯವಾಗಿ ತೋರ್ತಾ ಇದೆ. ಈ ವಿಷಯವನ್ನು ಹೇಳಬಹುದೇ ಅಥವಾ ಹೇಳಬಾರದೆ ಎಂಬ ಯೋಚನಾ ತರಂಗಗಳೇ ಆತನಲ್ಲಿ ಇರುವುದಿಲ್ಲ. ಇದನ್ನು ಹೇಳಬೇಕು, ಇದನ್ನು ಹೇಳಬಾರ್ದು, ಇದನ್ನು ಹೇಳಿದ್ರೂ ತೊಂದರೆ ಆಗುತ್ತೆ, ಇದನ್ನು ಹೇಳದಿದ್ರೆ ಏನು ಉಪಯೋಗ ಆಗುತ್ತೆ, ಯಾವ ಯೋಚನಾ ತರಂಗಗಳು ಆತನಲ್ಲಿ ಇರೋದಿಲ್ಲ. ಯಾಕಂದರೆ ಸಹಜವಾಗಿಯೇ ಸರಳವಾಗಿರ್ತಾನೆ, ಸತ್ಯಸಂಧತೆಯಿಂದ ಕೂಡಿರ್ತಾನೆ ಮತ್ತು ಯಾವುದೇ ರೀತಿಯಾದಂತಹ ಕೆಡುಕನ್ನು ಉಂಟು ಮಾಡ್ತಕ್ಕಂಥ, ಅಪಾಯವನ್ನು ಉಂಟು ಮಾಡ್ತಕ್ಕಂಥ, ದುಃಖವನ್ನು ಉಂಟು ಮಾಡ್ತಕ್ಕಂಥ ವಿಚಾರಗಳಿಗೆ ಅವನು ಎಡೆಗೊಡೋದೇ ಇಲ್ಲ. ಅಷ್ಟು ಸರಳವಾಗಿ ಸಹಜವಾಗಿ ಮುಕ್ತವಾಗಿ ಇರ್ತಾನೆ. ಮತ್ತು ಆತನು ತನ್ನ ವಾಸ್ತವ ಅನುಭವವನ್ನು ಮುಚ್ಚಿಡದ ಎಲ್ಲವನ್ನು ಎಲ್ಲರೂ ಅರಿಯಲೆಂದು ಸ್ಪಷ್ಟವಾಗಿ ಹೊರಪಡಿಸುವನು. ತಾನು ಯಾವ ಅನುಭವಗಳನ್ನ ಪಡಿತಾ ಇರ್ತಾನೋ ಎಲ್ಲವನ್ನ ತಟ್ಟಂತ ಹೊರ ಜಗತ್ತಿಗೆ ಹೇಳ್ಬಿಡ್ತಾನೆ. ಯಾಕಂದರೆ ನಾನು ಪಟ್ಟ ಈ ಸುಖವನ್ನು ಇತರರೂ ಅನುಭವಿಸಲಿ, ಅವ್ರಿಗೆ ನಷ್ಟ ಆಗಬಾರ್ದು, ಅವ್ರಿಗೆ ತಿಳಿಬೇಕು, ತಕ್ಷಣದಲ್ಲೇ ಅವ್ರಿಗೆ ತಿಳಿಬೇಕು ಅಂತ ತಾನು ಪಡೆದ ಸುಖ ಅನುಭವವನ್ನು ಇತರರಿಗೆ ಅವನು ತಿಳಿಯಪಡಿಸ್ತಾನೆ. ಆತನ ದೃಷ್ಟಿಯಲ್ಲಿ ಹೆಸರಿಗಾದರೂ ಕಪಟವಿಲ್ಲದೆ, ಮುಚ್ಚುಮರೆ ಇಲ್ಲದೆ ಸ್ಪಷ್ಟವಾಗಿ ಮಾತನಾಡುವನು. ಕಪಟತೆ ಮುಚ್ಚುಮರೆ ಏನೂ ಇಲ್ಲದೆ ಸ್ಪಷ್ಟವಾಗಿ ಮಾತನಾಡ್ತಾನೆ. ಆತನ ದಶೇಂದ್ರಿಯಗಳು ಸಂಪೂರ್ಣ ನಿಷ್ಕಪಟವಾಗಿಯೂ ಸರಳವಾಗಿಯೂ ಶುದ್ಧವಾಗಿಯೂ ಇರುವುದರಿಂದ ಯಾರೊಡನೆಯೂ ತುಚ್ಛವಾಗಿ ವ್ಯವಹರಿಸನು. ಇಷ್ಟೊಂದು ಶುದ್ಧತೆಯಿಂದ ಕೂಡಿರ್ತಕ್ಕಂಥ ಮನುಷ್ಯ ಯಾರ ಜೊತೆ ತಾನೇ ತುಚ್ಛವಾಗಿ ವ್ಯವಹರಿಸಲಿಕ್ಕೆ ಸಾಧ್ಯ? ಒಂದು ಮಾತನ್ನು ಹೆಚ್ಚಾಗಿ ಆಡಿದರೆ ನೊಂದ್ಕೊಳ್ತಾರೇನೋ ಅನ್ನೋ ರೀತಿಯಲ್ಲಿ ಆತನು ಬಹಳ ಶುದ್ಧತೆಯಿಂದ ಮಾತುಗಳನ್ನ ಆಡ್ತಾ ಇರ್ತಾನೆ. ಯಾರ ಮನಸ್ಸನ್ನು ಕೂಡ ನೋಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟೇ ಅಲ್ಲ, ಅಹೋರಾತ್ರಿಯಲ್ಲೆಲ್ಲ ಆತನ ಮನಸ್ಸು ಅಮೃತಧಾರೆಯಂತೆ ಸರಳವಾಗಿಯೂ ಪಂಚಪ್ರಾಣಗಳು ಮುಕ್ತ ಫಲವನ್ನು ಧರಿಸಿದಂತೆಯೂ ತೋರುತ್ತವೆ. ತಾತ್ಪರ್ಯ ಏನಂದರೆ, ಇಷ್ಟೆಲ್ಲದರ ತಾತ್ಪರ್ಯ ಏನಪ್ಪ ಅಂದರೆ, ಹೇ ವೀರಶ್ರೇಷ್ಠನಾದ ಅರ್ಜುನ, ಈ ಲಕ್ಷಣಗಳೆಲ್ಲವೂ ಯಾವನಲ್ಲಿ ಕಾಣಬರುವುದೋ ಆತನನ್ನು ಆರ್ಜವ ಗುಣದ ಮೂರ್ತಿ ಎಂದು ಜ್ಞಾನವೇ ಆತನಲ್ಲಿ ಮನೆ ಮಾಡಿಕೊಂಡಿರುವುದೆಂದು ತಿಳಿಯಬೇಕು. ಆರ್ಜವ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ ಈಗ. ಮುಕ್ತವಾಗಿ ಸರಳವಾಗಿ ಅರಳಿದ ಹೂವಿನಂತೆ ಯಾರ ಮನಸ್ಥಿತಿ ಇರ್ತದೋ ಆತನನ್ನು ಆರ್ಜವ ಗುಣದ ಮೂರ್ತಿ ಅಂತ ಕರೀತಾರೆ ಅರ್ಜುನ ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ವಿಚಾರವನ್ನು ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.